ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ನಿನ್ನ ಜೀವನಕ್ಕೂ ಈ ಹಾಡುಗೂ ಒಂದು ಸಂಬಂಧ ಇದೆ. ಎಷ್ಟು ಹತ್ರ ಇದೆ ಈ ಹಾಡು. ಕವಿರತ್ನ ಕಾಳಿದಾಸ ಆಗಕ್ ಮುಂಚೆ ಅವರು ಕುರಿ ಮೇಯಿಸ್ತಾ ಇರ್ತಾರೆ. ಇಲ್ಲಿ ಯೂಟ್ಯೂಬ್ ಅಲ್ಲಿ ಮಿಲಿಯನ್ ಲೈಕ್ ಬರಕ್ ಮುಂಚೆ ಕುರಿ ಕಾಯ್ತಾ ಇದ್ದಿದ್ದಲ್ವಾ? ಕುರಿಯಿಂದ ನಿನ್ನ ಗುರಿ ಮುಟ್ಟಿದ್ಯಾ? ಏನ್ ಹೇಳಕ್ ಇಷ್ಟಪಡ್ತೀಯ? ಹೌದು ಸರ್, ಈ ಸಾಂಗ್ ನ ನಾವು ಅದೇ ತರ ಕುರಿ ಕಾಯ್ಕೊಂತಾನೆ ಕೇಳ್ತಿದ್ವಿ. ಫಸ್ಟ್ ಅಣ್ಣವ್ರ ಸಾಂಗ್ ಕೇಳಿದ್ವಿ, ಆಮೇಲೆ ನಮ್ಮ ಇದನ್ನ ರಿಮೇಕ್ ಮಾಡಿ ನಮ್ಮ ಅಪ್ಪು ಸರ್ ಮಾಡಿದ್ರು, ಅದನ್ನು ಕೂಡ ಕೇಳಿದ್ವಿ. ಬಹಳ ಖುಷಿ ಪಟ್ಟು ಅವಾಗ್ಲೇ ಕೂಡ ಈ ಹಾಡನ್ನ ಗುಣಗಾನ ಮಾಡ್ತಾ ಇದ್ವಿ ಕುರಿ ಒಳಗ. ಬಟ್ ಒಂದ್ ಅವಕಾಶ ಬರುತ್ತೆ ಇಂಥ ಟೇಜ್ ಮೇಲೆ ನಿಂತು ನಮ್ಮ ಸೊಗಡನ್ನೇ ನಾನೇ ಅದನ್ನ ಒಂದು ಕಲಿತು ಹಾಡುವಂತ ಟೈಮ್ ಬರುತ್ತೆ ಅಂತ ಅನುಕೂಲ ಆಗಿದ್ದಂದ್ರೆ ಇವತ್ತು ಅದು ಜಿ ಕನ್ನಡ ಒದಗಿಸಿ ಕೊಟ್ಟತಿ. ಧನ್ಯವಾದ ಹೇಳಕ್ಕೆ ಇಷ್ಟ. ಬಾಳು ಅವರೇ ನಮಸ್ಕಾರ. ಹಾಂ ಸರ್ ನಮಸ್ಕಾರ. ಮೊನ್ನೆ ಹುಬ್ಳಿಗೆ ಹೋಗಿದ್ದೆ. ಹುಬ್ಳಿ ಏರ್ಪೋರ್ಟ್ ಇಂದ ಹಿಡಿದು ಬೆಂಗಳೂರು ಟು ಹುಬ್ಳಿ ಅಥವಾ ಹುಬ್ಳಿ ಟು ಬ್ಯಾಂಗ್ಳೂರು ಯಾರಾದ್ರೂ ಒಬ್ರು ಇಬ್ರು ಕೇಳ್ತಾನೆ ಸರ್ ನಮ್ಮ ಬಾಳು ಹೆಂಗೆ ಸರ್, ಚೆನ್ನಾಗಿ ಆಡ್ತಾರ ಸರ್, ಹೆಂಗೆ ಸರ್, ಅವ್ರ ಫ್ಯೂಚರ್ ಹೆಂಗಿದೆ ಸರ್ ಅಂದ್ರೆ ಎಲ್ರಿಗೂ ಏನೋ ಒಂದು ಕಾಳಜಿ ಇವ್ರ ಮೇಲೆ. ಅವರು ತಮ್ಮ ಮನೆಯ ಮಗನ ತರ ನೋಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲೂ ಅಷ್ಟೇ, ನಿಮ್ಮ ಹೆಸರು ಹೇಳಿದ್ರೆ ಒಂದು 10,000 ಜನ ಕಿರಿಸ್ತಾರೆ, ಅಷ್ಟು ಹೆಸರು ಸಂಪಾದನೆ ಮಾಡಿದಿರ. ಇಲ್ಲಿ ಬಂದು ನೀವು ಸಿನಿಮಾ ಹಾಡುಗಳು ಕೂಡ ಅದನ್ನ ಕೇಳಿ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆಲ್ಲ ಬಹಳ ಖುಷಿ ಕೊಡ್ತಿದೆ. ಹಾಡ್ತಾ ಇರಿ ಹೀಗೇನೆ ಹೋಗ್ತಾ ಹೋಗ್ತಾ. ನಿಮ್ದೇ ಒಂದು ಶೈಲಿ ಇದೆ, ನಿಮ್ದು ಒಂದು ಫೋಕ್ ಸ್ಟೈಲ್ ಆಫ್ ಮ್ಯೂಸಿಕ್ ಅದು. ಸೊ ಇಲ್ಲಿ ನಿಮ್ಮನ್ನ ಯಾರ ಜೊತೆಲೂ ನಾವು ಏನಕ್ಕೂ ಕಂಪೇರ್ ಮಾಡಕ್ ಹೋಗಲ್ಲ. ನಿಮ್ಗೆ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ಇನ್ನಷ್ಟು ಶಕ್ತಿಗಳು ಆಡ್ ಆಗ್ಲಿ. ಇಲ್ಲಿ ನೀವು ಕಲಿಬೇಕಾದ್ರೆ, ಹೇಮಂತ್ ಸರ್ ಹತ್ರ ಕಲಿಬೇಕಾದ್ರೆ ನಿಮ್ ದಾರಿನೇ ಬೇರೆ. ಆ ದಾರಿಗೆ ನಾವೆಲ್ಲರೂ ನೆರವಾಗ್ತೀವಿ. ಅದರಲ್ಲಿ ಇನ್ನೂ ಚೆನ್ನಾಗಿ ಬೆಳೀತಾರೆ. ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ಬಾಳು ಬೆಳಗುಂದಿಯವರು ಸಾಧಾರಣವಾಗಿ ಅವ್ರ ಹಾಡುಗಳನ್ನೇ ಹಾಡಿ ಬಹಳ ಒಂದು ರೀತಿ ಫೇಮಸ್. ಅಂಥ ಬಾಳು ಬೆಳಗುಂದಿ ನಮ್ಮ ಸ್ಪರ್ಧೆಗೆ ಬಂದು ನಮಗಾಗಿ ಹೊಸ ಹೊಸ ಹಾಡುಗಳನ್ನ ಕಲಿತು ಅದನ್ನ ಪ್ರದರ್ಶನ ಮಾಡೋದೇ ಒಂದು ದೊಡ್ಡ ವಿಷಯ ನನ್ನ ಪ್ರಕಾರ. ಎಲ್ಲ ಚೆನ್ನಾಗಿದೆಯಣ್ಣ. ಶ್ರುತಿ ಹಿಡಿತಕ್ಕೆ ಬಂದ್ಬಿಟ್ರೆ ಇನ್ನೂ ಅದರ ಮಾಧುರ್ಯ ಜಾಸ್ತಿ ಆಗತ್ತೆ. ಸೂಪರ್ ಅಣ್ಣ ಬಾಳು ಬೆಳಗುಂದಿ. ಥ್ಯಾಂಕ್ ಯು ಸರ್. ಬಾಳು ಅವರೇ, ಸಿನಿಮಾ ನೋಡಿದೀರ ನೀವು ಕವಿರತ್ನ ಕಾಳಿದಾಸ? ಹಾ ಸರ್ ನೋಡಿದ್ವಿ. ಯಾಕೆ ಕೇಳಿದೆ ಪ್ರಶ್ನೆನ ಅಂದ್ರೆ, ನಾವ್ ಯಾವ್ದಾದ್ರು ಒಂದು ಸಿನಿಮಾನ ತುಂಬಾ ಸತಿ ನೋಡ್ತೀವಿ, ಅದು ಇಷ್ಟಪಡ್ತೀವಿ ಅಂದ್ರೆ ಅದ್ರ ದೃಶ್ಯಗಳು, ಅದ್ರ ಡೈಲಾಗ್ಗಳು ಏನಾದ್ರು ನಮ್ಗೆ ಜ್ಞಾಪಕ ಇರುತ್ತೆ. ಓಕೆನಾ? ಸೊ ಹೆಂಗಿದ್ರು ಆ ಗೆಟಪ್ ಅಲ್ಲಿ ಬೇರೆ ಇದೀರಾ, ಆ ಸಿನಿಮಾದ ಯಾವ್ದಾದ್ರು ಡೈಲಾಗ್ ಹೇಳಕ್ಕಾದ್ರೆ ನಾವೆಲ್ಲ ಇನ್ನೂ ಎಂಜಾಯ್ ಮಾಡ್ತೀವಪ್ಪ. ಹೇಳ್ತೀಯಾ? ಸೂಪರ್, ಬಮತ್ ಜಮಾಯಿಸ್. ಓ ಮಂಕ್ರಪ್ಪ, ಅಗಳ ಆ ಕಂಟ್ರಿಲೂ ನಾನೇ ಅವನಿ, ಈ ಕಂಟ್ರಿಲೂ ನಾನೇ ಅವನಿ, ಅಯ್ಯೋ ಇಲ್ಲೂ ನಾನೇ ಅವನಿ, ಎಲ್ಲೆಲ್ಲೂ ನಾನೇ, 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 ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದು ಚೂರಿ ತೋರಿಸ್ತೀಯಾ? ಓ ಕೂಸೆ, ನನ್ನ ಕೈಗೆ ನೀನು ಒಂಟೆಯಾಗಿ ಸಿಗಾಕೋ, ನಿನ್ನ ಗಡ್ಡಕ್ಕ ಬೆಂಕಿ ಹಚ್ಚಿ ನಿನ್ನ ಬುರುಡೆನ ಕಡಿದು ಬೀರಪ್ಪ ಅವ್ರಿಗೆ ಇಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಬೀರಾನೇ ಅಲ್ಲ. ನೀವು 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 ಆಯ್ತು ಕಣಪ್ಪ, ಇರ್ಲಿ ಬಾ. ನಿನ್ನಂತ ಬೊಂಬೆ ಇಲ್ಲ, ನಿನ್ನಂತ ರಂಬೆ ಇಲ್ಲ. ಈ ತಾತ ಮೊಮ್ಮಗಳ ಜೋಡಿಗೆ ಒಂದು ದೃಷ್ಟಿ ತೆಗೆದ್ಬಿಡೋಣ. 1 2 3 ಮೈ ಗಾಡ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಬಹಳ ಖುಷಿ ಆಯ್ತು ನನಗೆ. ನಾನು ಇಷ್ಟಪಡುವಂತ ವ್ಯಕ್ತಿತ್ವಗಳಲ್ಲಿ ನೀವು ಒಬ್ರು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಒಬ್ಬರೇ ಹಾಡ್ತಾ ಇದ್ರಿ, ಇವತ್ತು ಮೊಮ್ಮಗಳ ಜೊತೆ ಹಾಡಿದ್ರಿ. ಕ್ಯೂಟ್ ಆಗಿತ್ತು. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಎಸ್. ಓ ಮೈ ಗಾಡ್, ನಾನು ನನ್ನ ಜೀವನದ ಈ ರಿಯಾಲಿಟಿ ಶೋಗಳಲ್ಲಿ ಇಷ್ಟು ಅಂತರದ ಅಂದ್ರೆ ಒಂದು 5 ವರ್ಷ, ಇನ್ನೊಂದು 72, ಒಂದು ಸಸಿ ಈಗಷ್ಟೇ ಮೊಳಕೆ ಬಿಡ್ತಾ ಇದೆ, ಇನ್ನೊಂದು ಆಲದ ಮರ. ಆದ್ರೆ 2 ಹಣ್ಣು ಕೊಡ್ತು ಸರ್. ಈ ಸಸಿನೂ ಹಣ್ಣು ಕೊಡ್ತು, ಸಿಹಿಯಾದ ಹಣ್ಣು. ಆ ವೃಕ್ಷನೂ ಹಣ್ಣು ಕೊಡ್ತು, ಸಿಹಿಯಾದ ಹಣ್ಣು. ಸೋ ನೈಸ್. ನೋಡಿ, ನೋಡುವ ಪ್ರೇಕ್ಷಕರಿಗೆ ದಿಸ್ ವಿಲ್ ಬಿ ದೇರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿಸ್ ಎಪಿಸೋಡ್. ಯಾಕಂದ್ರೆ ಅದರಲ್ಲಿ ಆ ಸಂಬಂಧಗಳ ಒಂದು ಆ ರಸ ಅದನ್ನ ಉಣಬಿಡಿಸ್ಬಿಟ್ಟಿದ್ದಾರೆ. ಇಷ್ಟಕ್ಕೂ ಅವ್ರು ಇವಳಿಗೆ ತಾತ ಅಲ್ಲ, ಅವಳು ಇವ್ರಿಗೆ ಮೊಮ್ಮಗಳಲ್ಲ. ಆದ್ರೆ ಆ 4 ನಿಮಿಷಗಳು ನಿಜಕ್ಕೂ ಇವಳೇ ಅವರ ಮೊಮ್ಮಗಳು, ಅವರೇ ಇವರ ತಾತ ಅನ್ನೋದ್ರಲ್ಲಿ ಯಾರಿಗೂ ಡೌಟೇ ಇಲ್ಲ. ಆತರ ಇದ್ದು. ಹೌದು ಹೌದು. ಸುಚೇತನ್ ಸರ್ ಇಬ್ರು ನಿಮ್ಮ ಗರಡಿಯಲ್ಲಿ ಪಳಗ್ತಾ ಇದ್ದಾರೆ. ಒಡ ಪ್ರಿವಿಲೇಜ್ ಅಲ್ಲ ಸರ್, ಇದೊಂಥರ ಸೌಭಾಗ್ಯ. ಹೌದು ಸರ್, ಹೌದು. ಮುಗ್ಧತೆ ಎರಡರಲ್ಲೂ ಕಾಣಿಸಿದ್ ನನ್ನ ಮುಗ್ಧತೆನೆ. ಏನು ಗೊತ್ತಿಲ್ಲದೆ ಇರೋ ಕಂದಮ್ಮ ಎಲ್ಲವನ್ನ ಅರ್ತು ಮುಗ್ಧವಾಗಿರುವಂತ ಹಿರಿಯರು. ವಾ 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 ವಾ, ಎಂಥ ಮಾತು.
ಅವರಿಬ್ಬರಲ್ಲೂ ಕಂಡಿದ್ದದೆ ಅದೇ ಶ್ರದ್ಧೆಲಿ ಇಬ್ರು ಅದೇ ತರ ಕಾಣಿಸ್ತಾ ಇದ್ರು ನನಗೆ, ಒಂದೇ ಏಜ್ ತರ ಕಾಣಿಸ್ತಾ ಇದ್ರು. ಅವಳಲ್ಲಿ ಸಾಕಷ್ಟು ಮೆಚುರಿಟಿ ಇದೆ ಈಗ್ಲೇ. ಅವಳಿಗೆ ಹೇಳಿದೆ ತಾತ ಏನಾದ್ರು ತಪ್ಪು ಮಾಡಿದ್ರೆ ನೀ ಹಾಡು ಅಂತ, ಅವಳು ಅದಕ್ಕೆ ಫುಲ್ ಕಾನ್ಸಂಟ್ರೇಟ್ ಮಾಡಿ ಎಲ್ಲವನ್ನೂ ಹಾಡಲು. ಅವರು ಒಂದು ಜಾಗದಲ್ಲಿ ರಂಪಂ ರಪಂಪ ರಂಪ ಪಂಪ ರಂಪ ಪಂಪ ಅಂತ ನನಗೆ ಖುಷಿ ಆಗ್ತಿತ್ತು, ಒಂಥರ ವಿಚಿತ್ರನೂ ಅನ್ನಿಸ್ತಾ ಇತ್ತು. ನೀವೇನಾದ್ರು ತಪ್ಪು ಮಾಡಿದ್ರೆ ಅವಳು ಹಾಡ್ತಾಳೆ, ಅವಳನ್ನ ಫಾಲೋ ಮಾಡಿ ಅಂತ ಹೇಳಿದೆ. ಅವ್ರು ಅದಕ್ಕೆ ಸರಿ ಸರ್ ಬಹುಶಃ ಇದು ನೀವು ಹೇಳಿದ ಹಾಗೆ ಆ ಒಂದು ಬೆಸುಗೆ ಅದಾಗೋಗುತ್ತೆ ಅನ್ಸುತ್ತೆ. ನಮ್ಮ ಸರಿಗಮಪ ವೇದಿಕೆಯಲ್ಲಿ ಈ ಥರದ್ದು ಸಾಕಷ್ಟು ನಡೀತಾ ಇರುತ್ತೆ. ಇದು ತುಂಬಾ ನೀವು ಹೇಳಿದಾಗೆ ದೊಡ್ಡ ವಿಸ್ಮಯನೇ, ಇಷ್ಟು ದೊಡ್ಡವ್ರ ಜೊತೆ ಅಷ್ಟು ಚಿಕ್ಕ ಮಗು ಹಾಡ್ತಾ ಇರೋದು ಖುಷಿ ಆಗ್ತಾ ಇದೆ ಸರ್. ಸಾಹೇಬ್ರೆ, ನಿಮ್ಗೆ ಹೆಂಗ ಅನ್ನಿಸ್ತು? ನನಗೆ ನಿಜ ಜೀವನದಲ್ಲಿ ಖಂಡಿತ ನೋಡಿಲ್ಲ ಈ ಥರ ಒಂದಿದು. ಏನೋ ಒಂದು ಸಲಿಗೆಯಿಂದ ಮೊಮ್ಮಗನ ಮುದ್ದಾಡ್ಬೋದು, ಈ ಥರ ಹಿಂಗೆ ಡ್ಯಾನ್ಸ್ ಮಾಡಿಕೊಂಡು ಈ ಥರ ಮನಸ್ಸು ಪೂರ್ವಕವಾಗಿ ಎಂಜಾಯ್ ಮಾಡಿದ್ದು ಇಲ್ಲೇ ಅಂತ ಅನ್ಸು. ನಿಂಗೆ ಹೆಂಗಿತ್ತು ತಾತನ ಜೊತೆ? ಚೆನ್ನಾಗಿತ್ತು ಸರ್. ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿದೆ? 10 times. ವೆರಿ ಗುಡ್. 10 times. ನೀನು ನಗ್ತಿದ್ಯಲ್ಲ ಮಧ್ಯದಲ್ಲಿ ಅಂತ ನಗ್ತಿದ್ಯಲ್ಲ, ಅದು ಎಷ್ಟು ಮುದ್ದಾಗಿತ್ತು ಗೊತ್ತಾ? ಹೆಂಗದು ನಗು? ಇನ್ನೊಂದು 2 ಸತಿ, ಇನ್ನೊಂದು ಲಾಸ್ಟ್ ಟೈಮ್. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಸೋ ನೈಸ್, ಸೋ ನೈಸ್, ಸೋ ನೈಸ್. ಏಜೆ ಸರ್ ನೋಡಿ, ಎಂತ ಒಂದು ಬಾಂಧವ್ಯ, ಎಂತ ಸಾಂಗು ಸರ್. ಕ್ಯೂಟ್ ಆಗಿರ್ಬೇಕು ಸರ್. ಇಷ್ಟು ಕ್ಯೂಟ್ ಆಗಿದ್ರೆ ಹೆಂಗ್ ಸರ್? ಅಲ್ವಾ? ಆಗ್ತಾ ಇರ್ಲಿಲ್ಲ. ನೀನು ಕೂತ್ಕೊಂಡು ಎಷ್ಟು ಮುದ್ದಾಗದು. ಲಾಸ್ಟಲ್ಲಿ ನಿನ್ನಂತ ಅಜ್ಜ ಅಂದು, ಆಮೇಲೆ ನಿನ್ನಂತ ತಾತ ಅಂತಂದ್ರು, ಆಮೇಲೆ ನಿನ್ನಂತ ಮೊಮ್ಮಗಳು ಇಲ್ಲ ಅಂತ. ದ ಮೋಸ್ಟ್ ಕ್ಯೂಟೆಸ್ಟ್. ಕೊನೆಗೆ ಇಲ್ವೇ ಇಲ್ಲ ಅಂತ ಬಂದ್ಬಿಡ್ತು. ಹೌದು, ಇಲ್ಲ ಅಂತ ಬರ್ಬೇಕಾಯ್ತು. ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟೆ ಸರ್. ಇಲ್ವೇ ಇಲ್ಲ, ನಿಜವಾಗ್ಲೂ ಇಲ್ಲ ಅಂತ ಕನ್ಫರ್ಮ್. ಈಗ ನಾನ್ ನಿಮ್ಮನ್ನ ಬಂದು ತಬ್ಕೊಂಡಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಆಗಕ್ಕೆ ಇಲ್ಲ. ಇಬ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದೀರಾ. ನೀವೊಂದು ಪಪ್ಪಿ ಕೊಡಿ ಸರ್. ನಾನು ಕೊಟ್ಟಿಲ್ಲ ಲಾಸ್ಟ್ ಟೈಮ್ ನಿಮ್ಗೆ. ಇದು ಅಂಡ್ ಅದೇನೋ ರಾಜು ಸರ್, ನೀವು ಬಂದ್ರೆ ಇದೇನೋ ಒಂದು ಜ್ಯೋತಿ ಬೆಳಗ್ಬಿಡುತ್ತೆ ಸರ್ ಇಲ್ಲಿ. ಅದ್ರ ಜೊತೆ ಇದೊಂದು ಜ್ಯೋತಿ ಸೇರ್ಕೊಂಡ್ಬಿಡ್ತಲ್ಲ, ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಇವರಿಬ್ರು ಒಂಥರ ATMಗಳು. ಎನಿ ಟೈಮ್ ಮ್ಯಾಜಿಕ್, ಎನಿ ಟೈಮ್ ಮುಗ್ಧತೆ, ಎನಿ ಟೈಮ್ ಮುಕ್ತತೆ, ಸೊ ಎನಿ ಟೈಮ್ ಫುಲ್ ಆಫ್ ಇಮೋಷನ್ಸ್. ರಾಜವ್ರೆ, ಖುಷಿ ಆಗ್ತಿದೆ, ನೀವು ಒಂಥರ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ದೀರಾ. ಎಲ್ಲರಿಗಿಂತ ಸೂಪರ್ ಸ್ಟಾರ್ ಆಗಿ ನೀವೇ ಕಾಣ್ತಿದ್ದೀರ ಸರ್. ನೋಟ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರ ಸರ್. ಥ್ಯಾಂಕ್ ಯು ಸೋ ಮಚ್. ದೃಷ್ಟಿ ತೆಗೆಸ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.